ಧರ್ಮಸ್ಥಳದಲ್ಲಿ ಇಲ್ಲಿವರೆಗೂ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರ ಮುಂದೆ ಬಂದಿದ್ದಾನೆ. ಸರ್ಕಾರದಿಂದ SIT ಕೂಡ ರಚನೆ ಆಗಿದೆ. ಇಲ್ಲಿಯ ತನಕವೂ ಕೂಡ ಅಸಹಜ ಸಾವುಗಳ ಸಂಖ್ಯೆ ಎಷ್ಟು ಗೊತ್ತಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಅಸಹಜವಂತ ಸಾವುಗಳು ಎಷ್ಟು ಅಂತ ಮತ್ತೆ ಮುನ್ನೆಲೆಗೆ ಬರ್ತಿದೆ. ಅಸಹಜ ಸಾವುಗಳ ಪ್ರಕರಣ ಪ್ರೂಫ್ಸ್ ಇಲ್ಲದೆ ಇರುವಂಥದ್ದು ಅಶ್ವವೇಗ ನ್ಯೂಸ್ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನಿಮ್ಮ ಮುಂದೆ. SIT ರಚನೆ ಬಳಿಕ ಅಸಹಜ ಸಾವುಗಳ ಬಗ್ಗೆ ಮತ್ತೆ ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣ, ಈ ಮಧ್ಯದಲ್ಲಿ ಇಲ್ಲಿಯ ತನಕದ ಅಸಹಜ ಸಾವುಗಳ ಸಂಖ್ಯೆ ಎಷ್ಟು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈ ಒಂದು ಸಾವಿನ ಪ್ರಕರಣ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಇಡ್ತಾ ಇದ್ದೀವಿ. ಇಲ್ಲಿಯ ತನಕವು ಎಷ್ಟು ಅಸಹಜ ಸಾವುಗಳಾಗಿವೆ ಅಲ್ಲಿ SIT ರಚನೆ ಬಳಿಕ ಮತ್ತೆ ಚರ್ಚೆ ಆಗ್ತಾ ಇದೆ. ಈ ಮನುಷ್ಯ ಹೇಳ್ತಾ ಇರುವಂಥದ್ದು ಸಾಕ್ಷಿದಾರ. ಇಲ್ಲಿಯ ತನಕವು ನೂರಾರು ಶವಗಳನ್ನು ನಾನು ಹೂತಿಟ್ಟಿದ್ದೇನೆ ನನ್ನ ಮೇಲಧಿಕಾರಿಗಳ ಆದೇಶದ ಮೇರೆಗೆ ಅಂತ ಏನು ಹೇಳಿದ್ದಾನೆ. 20 ವರ್ಷ ಕಳೆದು ಹೋಗಿದೆ. ಇಲ್ಲಿಯ ತನಕವು ಈ ಒಂದು ಭಾಗದಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ಅಸಹಜ ಸಾವುಗಳಾಗಿವೆ ಅನ್ನುವಂಥ ಒಂದು ಚರ್ಚೆ ಬರ್ತಾ ಇದೆ. ಈಗ SIT ಅಧಿಕಾರಿಗಳಿಗಿರುವಂಥ ಸವಾಲು ಕೂಡ ಇದೆ. ಅವರೀಗ ಕೇಸನ್ನು ವರ್ಗಾವಣೆ ಮಾಡಿಕೊಂಡಂಥ ನಂತರದಲ್ಲಿ ಅವರಿಗಾಗಲೇ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಎಷ್ಟು ಮಿಸ್ಸಿಂಗ್ ಕೇಸ್ ಇದೆ, ಎಷ್ಟು ಅಸಹಜ ಸಾವುಗಳಾಗಿವೆ ಎಲ್ಲವೂ ಕೂಡ ಡೀಟೇಲ್ಸ್ ತಗೊಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಸಂಖ್ಯೆ ಎಷ್ಟು ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಮತ್ತೆ ಎಷ್ಟು ಅಸಹಜ ಸಾವುಗಳು ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಬರ್ತಾ ಇದ್ದಾರೆ. ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡುತ್ತಾ SIT ಸ್ನಾನಘಟ್ಟ ವಸತಿ ಗೃಹ ಬಳಿ ಅತಿ ಹೆಚ್ಚು ಕೇಸ್ ದಾಖಲಾಗಿದೆ. ದಫನ್ ಮಾಡಿದ ಶವಗಳ ಮಾಹಿತಿ ಸಂಗ್ರಹವೇ ಈಗ ಸವಾಲಾಗ್ತಾ ಇರುವಂಥದ್ದು. 450ಕ್ಕೂ ಅಧಿಕ ಶವ ದಫನ್ ಮಾಡಿರುವಂಥ ಬಗ್ಗೆ ಮಾಹಿತಿ ಇದೆ. ಇಲ್ಲಿಯ ತನಕವೂ ಕೂಡ 450ಕ್ಕೂ ಹೆಚ್ಚು ಅಧಿಕ ಶವಗಳನ್ನು ದಫನ್ ಮಾಡಿರುವಂಥ ಮಾಹಿತಿ ಸಿಗ್ತಾ ಇದೆ. ಸುಟ್ಟು ಹಾಕಿಬಿಟ್ಟಿದ್ರೆ ಎಲ್ಲೋ ಒಂದು ಕಡೆ ಶವಗಳನ್ನು, ಅದರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವಂಥದ್ದು SITಗೆ ಎಲ್ಲೋ ಒಂದು ಕಡೆ ಚಾಲೆಂಜ್ ಆಗುತ್ತೆ. ಹೆಚ್ಚು ಶವಗಳ ಕೇಸ್ ಅಂದರೆ ಈ ಸಾವಿನ ಕೇಸ್ ದಾಖಲಾಗಿರುವಂಥದ್ದು ಸ್ನಾನಘಟ್ಟ ಅಂದರೆ ನೇತ್ರಾವತಿ ಸ್ನಾನಘಟ್ಟ ಮತ್ತು ವಸತಿ ಗೃಹಗಳಲ್ಲಿ. ಇಲ್ಲಿಯೇ ಹೆಚ್ಚು ಕೇಸ್ ದಾಖಲಾಗಿರುವಂಥದ್ದು. ಅದೇನಾದರೂ ದಫನ್ ಆಗಿಬಿಟ್ಟಿದ್ರೆ ಅಂದರೆ ಹೆಣವನ್ನು ಸುಟ್ಟು ಹಾಕಿಬಿಟ್ಟಿದ್ರೆ ಅದರ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು SITಗೆ ಎಲ್ಲೋ ಒಂದು ಕಡೆ ಚಾಲೆಂಜ್ ಆಗುತ್ತೆ. ಈ ಮಧ್ಯದಲ್ಲಿ ಇದರ ಒಂದು ತನಿಖೆಯನ್ನು ಕೂಡ ಆರಂಭ ಮಾಡುತ್ತಾ SIT ಅಸಹಜ ಸಾವುಗಳದ್ದು. ಈತ ಹೇಳ್ತಾ ಇರುವುದು ಒಂದು ಕಡೆ ಆದರೆ ಅಸಹಜ ಸಾವುಗಳದ್ದು ಕೂಡ ತನಿಖೆ ಮಾಡುತ್ತಾ ಈ ಒಂದು ಕ್ಷೇತ್ರದಲ್ಲಿ ಆಗಿರುವಂಥದ್ದು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಮಾಹಿತಿ ಪಡ್ಕೊಳ್ತಾ ಇದ್ದಾರಂತೆ. ಅದೇ ದಫನ್ ಮಾಡಿಬಿಟ್ಟಿದ್ರೆ, ಸುಟ್ಟು ಹಾಕ್ಬಿಟ್ಟಿದ್ರೆ ಶವಗಳನ್ನು, ಅದರ ವಿಚಾರವನ್ನು ಕಲೆ ಹಾಕುವಂಥದ್ದು ಬಹಳ ಕಷ್ಟ ಆಗುತ್ತೆ. ಇಫ್ ಇನ್ ಕೇಸ್ ಅದೇನಾದ್ರು ಹೆಣವನ್ನು ಹೂತಿಟ್ಟಿದ್ದರೆ ಅಥವಾ ಅದೇನಾದ್ರು ಕೇಸ್ ದಾಖಲಾಗಿದ್ದರೆ ಸ್ಟೇಷನ್ನಲ್ಲಿ ಅದೆಲ್ಲದರ ಮಾಹಿತಿ ಪಡ್ಕೊಳ್ಳಲಾಗುತ್ತೆ. ಇಫ್ ಇನ್ ಕೇಸ್ ಅವರ ಕುಟುಂಬಸ್ಥರು ಯಾರಾರಿದ್ದರೆ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸ ಕೂಡ ಆಗುತ್ತೆ. ಒಟ್ಟಾರೆ SIT ಇದರ ಒಂದು ತನಿಖೆಯನ್ನು ಕೂಡ ಮಾಡುತ್ತಾ ಅನ್ನುವಂಥ ಒಂದು ಕುತೂಹಲ ಇರುವಂಥದ್ದು. ಮಾಹಿತಿ ತಗೊಳ್ತಾ ಇದ್ದಾರೆ. ಏನಾಗುತ್ತೆ ಈ ಒಂದು ವಿಚಾರದಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಾರೆ ನೂರಾರು ಶವಗಳ ಹೂತಿಟ್ಟ ಪ್ರಕರಣ ಒಂದು ಕಡೆ, ಸಾಕ್ಷಿದಾರ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಅದರ ತನಿಖೆ ಕೂಡ ಆಗಬೇಕಾಗಿದೆ. ಧರ್ಮಸ್ಥಳದಲ್ಲಿ ಅನಾಥ ಶವವನ್ನು ಹೂತು ಹಾಕಿರೋದು ಎಲ್ಲಿ? ಸ್ಮಶಾನದಲ್ಲೇ ಹೂತಿಟ್ಟಿದ್ದೀರಾ ಅಥವಾ ಸುಟ್ಟು ಹಾಕಿದ್ದೀರಾ? ಯಾವೆಲ್ಲ ಜಾಗದಲ್ಲಿ ಶವ ಹೂತಿಟ್ಟಿದ್ದಾರೆಂದು ತನಿಖೆ ಮಾಡಲಾಗುತ್ತೆ. ಧರ್ಮಸ್ಥಳ, ಕುಮಟ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ಗಳಾಗಿರುವಂಥದ್ದು ಬರೋಬ್ಬರಿ 20 ವರ್ಷದ ಕ್ರೈಮ್ ರೆಕಾರ್ಡನ್ನು ಕೆದಕುವಂತಹ ಸಾಧ್ಯತೆ ಇದೆ. ಕ್ರೈಮ್ ರೆಕಾರ್ಡ್ ಪಡೆದು SIT ತನಿಖೆ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಅನಾಥ ಶವಗಳನ್ನು ಹೂತು ಹಾಕಿರುವಂಥದ್ದು ಎಲ್ಲಿ? ಸ್ಮಶಾನದಲ್ಲ, ಅದರಲ್ಲೂ ಹೂತು ಹಾಕಿದ್ದೀರಾ, ಸುಟ್ಟು ಹಾಕಿದ್ದೀರಾ? ಇದೆಲ್ಲದರ ಮಾಹಿತಿ ಪಡ್ಕೊಳ್ಳಲಾಗುತ್ತೆ SITಯಿಂದ. ಜೊತೆಗೆ ಅದೇ ಹೇಳ್ತಾ ಇದ್ವಿ, ಮಿಸ್ಸಿಂಗ್ ಕೇಸಸ್ಸು, ಎಷ್ಟೆಷ್ಟು ಸಾವುಗಳಾಗಿದೆ, ಎಷ್ಟೆಷ್ಟು ಕೊಲೆಗಳು, ಇದೆಲ್ಲದರ ಕ್ರೈಮ್ ರೆಕಾರ್ಡ್ ಬರೋಬ್ಬರಿ ಹತ್ರ ಕಳೆದ 20 ವರ್ಷ 2 ದಶಕಗಳ ಕ್ರೈಮ್ ರೆಕಾರ್ಡನ್ನು ಕೆದಕಲಾಗುತ್ತೆ SITಯಿಂದ. ಧರ್ಮಸ್ಥಳ, ಕುಮಟ ಮತ್ತು ಬೆಳ್ತಂಗಡಿ ಸ್ಟೇಷನ್ಸ್ನಲ್ಲಿ ಯಾವೆಲ್ಲ ಕೇಸ್ಗಳು ದಾಖಲಾಗಿದ್ದಾವೆ, ಮಿಸ್ಸಿಂಗ್ ಕೇಸಸ್ಸು, ಮರ್ಡರ್ ಕೇಸಸ್ಸು, ಎಲ್ಲದರ ತನಿಖೆಗೋಸ್ಕರ ಎಲ್ಲದರ ಮಾಹಿತಿಯನ್ನು ಬರೋಬ್ಬರಿ 20 ವರ್ಷದ ಕ್ರೈಮ್ ರೆಕಾರ್ಡ್ ಇಸ್ಕೊಳ್ತಾರಂತೆ SIT. ಜೊತೆಗೆ ಎಲ್ಲಿ ಹೂತು ಹಾಕಿರುವಂಥದ್ದು, ಸ್ಮಶಾನದಲ್ಲ ಅಥವಾ ಯಾವುದಾದ್ರು ಪ್ರೈವೇಟ್ ಜಾಗಗಳಲ್ಲ, ಯಾರಿಗಾರು ಸಂಬಂಧಪಟ್ಟಂತಹ ಜಾಗಗಳಲ್ಲಿ ಹೂತು ಹಾಕಿದ್ದೀರಾ ಅಥವಾ ಸುಟ್ಟು ಹಾಕಿದ್ದೀರಾ, ಇದೆಲ್ಲದರ ಮಾಹಿತಿ ತೊಗೊಂಡು ಪಿನ್ ಟು ಪಿನ್ ಡೀಟೇಲ್ಸ್ ತೊಗೊಳ್ಬೇಕಾಗುತ್ತೆ SIT ಅಧಿಕಾರಿಗಳಿಗೆ. ಅವ್ರಿಗೆ ಒಂಥರ ಬಿಗ್ಗೆಸ್ಟ್ ಚಾಲೆಂಜ್ ಇರುವಂಥದ್ದು, ಬಿಗ್ಗೆಸ್ಟ್ ಟಾಸ್ಕ್ ಇದೀಗ SIT ಅಧಿಕಾರಿಗಳಿಗೆ. ಬಹುಶಃ ಅವರು ಸಮರ್ಥರಿದ್ದಾರೆ, ಅದನ್ನು ನಿಭಾಯಿಸುವಲ್ಲಿ ಸಫಲರಾಗ್ತಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಇವತ್ತಿನಿಂದ ಧರ್ಮಸ್ಥಳದಲ್ಲಿ SITಯ ತನಿಖೆ ಆರಂಭ ಆಗ್ತಾ ಇರುವಂಥದ್ದು ಇನ್ನಷ್ಟೇ ಕಾದು ನೋಡಬೇಕಾಗಿದೆ.